ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಕೂಗು ಬಹಳ ಸಮಯದಿಂದ ನಡೀತಾ ಇದೆ. ಅದು ಈಗ ಒಂದು ವಾರದ ಅಥವಾ ಒಂದು ತಿಂಗಳದ್ದಲ್ಲ. ಇದು ಆರಂಭ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನ ಇಲ್ಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಂತಹ ಸಂದರ್ಭಗಳಲ್ಲೇ ಈ ಒಂದು ಚರ್ಚೆ ನಿರಂತರವಾಗಿ ನಡೀತಾ ಇತ್ತು. ಅವತ್ತೇ ಪೈಪೋಟಿ ಇತ್ತು ಸಿಎಂ ಕುರ್ಚಿಗಾಗಿ. ಅದರ ಮುಂದುವರಿದ ಭಾಗವಾಗಿರ್ತದೆ. ಕಾಂಗ್ರೆಸ್ ಇಲ್ಲಿಯ ಕರ್ನಾಟಕ ಜನತೆಗೆ ಒಳ್ಳೆಯ ಆಡಳಿತವನ್ನ ನೀಡುವುದನ್ನ ಬಿಟ್ಟು ಈ ರೀತಿ ಒಂದು ಒಳ ಕಚ್ಚಾಟದ ಮುಖಾಂತರ ಮತ್ತೆ ಬಿಜೆಪಿಗೆ ಅವಕಾಶವನ್ನ ಮಾಡಿಕೊಡ್ತದ ಅನ್ನುವಂತಹ ಆತಂಕ ಇವತ್ತು ಕರ್ನಾಟಕ ಜನತೆಯಲ್ಲಿ ಕಾಣ್ತಾ ಇದೆ. ನಾನು ಹೇಳುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಆಡಳಿತವನ್ನ ಜಾತ್ಯತೀತ ಪಕ್ಷವನ್ನ ಬಿಟ್ಟು ಕೋಮುವಾದಿ ಪಕ್ಷಗಳಿಗೆ ನೀಡುವಂತಹ ಪ್ರಕ್ರಿಯೆಗಳು, ಅಂತಹ ಒಂದು ಪ್ರಯತ್ನಗಳು, ಅಂತಹ ಒಂದು ಮಾತುಗಳು, ಅಂತಹ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಒಂದು ಜಾತ್ಯತೀತ ಪಕ್ಷವಾಗಿರ್ತಕ್ಕಂತಹ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತದ್ದು ಬಹಳ ಖೇದಕರವಾದಂತಹ ವಿಚಾರ. ನನ್ನ ಆಗ್ರಹ ಏನು ಅಂತ ಹೇಳಿದ್ರೆ, ಯಾವುದೇ ಆಂತರಿಕವಾದಂತಹ ವಿಚಾರಗಳಿದ್ರೂ ಕೂಡ ಪಕ್ಷದ ಒಳಗಡೆ ಚರ್ಚೆ ಮಾಡಿ ಬಿಜೆಪಿಯನ್ನ ಆಡಳಿತಕ್ಕೆ ಬರುವುದನ್ನ ತಡೆಯುವಂತಹ ಪ್ರಯತ್ನವನ್ನ ಎಲ್ಲರೂ ಒಟ್ಟು ಸೇರಿ ಮಾಡಬೇಕು. ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ತೀರ್ಮಾನಗಳನ್ನ ಕೈಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಈಗ ನಮ್ಗೆ ಜನರಿಗಿರುವಂತಹ ಆತಂಕ, ಸಿದ್ದರಾಮಯ್ಯ ಬಣದಿಂದ ಕಿತ್ತು DKಶಿ ಅವರಿಗೆ ಕೊಟ್ರೆ ಖಂಡಿತವಾಗಿ ಸಿದ್ದರಾಮಯ್ಯರವರ ಬಣ ಬೇರೆ ಏನಾದ್ರೂ ಒಂದು ಒಳ ಒಪ್ಪಂದ, ರಾಜಕೀಯ ಒಳ ಒಪ್ಪಂದಗಳನ್ನ ಮಾಡಿಕೊಳ್ತದ ಅನ್ನುವಂತಹ ಭಯ. ಅದೇ ರೀತಿ ಸಿದ್ದರಾಮಯ್ಯರನ್ನ ಮುಂದುವರಿಸಿದ್ರೆ DKಶಿ ಬಣ ಬೇರೆ ಏನಾದ್ರೂ ಮಾಡ್ತದ ಅನ್ನುವಂತಹ ಆತಂಕ. ಇಂತಹ ಒಂದು ಗೊಂದಲಗಳಲ್ಲಿ ಜನತೆಯನ್ನ ಇಡುವುದಕ್ಕೆ ಬದಲಾಗಿ ಜನರು ಪೂರ್ಣ ಬಹುಮತವನ್ನ ನೀಡಿದ್ದಾರೆ. ಒಂದು ಉತ್ತಮ ರೀತಿಯ 5 ವರ್ಷದ ಆಳ್ವಿಕೆಯನ್ನ ಜನರು ನಿರೀಕ್ಷಿಸ್ತಾ ಇದ್ದಾರೆ. ಅಭಿವೃದ್ಧಿ, ಸೌಹಾರ್ದತೆ, ಪರಿಸರ ಪ್ರೇಮವಾದಂತಹ ಒಂದು ವಾತಾವರಣ, ಪರಿಸರವನ್ನ ಪ್ರೇಮಿಸುವಂತಹ ಒಂದು ಅಭಿವೃದ್ಧಿಯನ್ನ ಜನರು ಬಯಸ್ತಾ ಇದ್ದಾರೆ. ಅದನ್ನ ನೀಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಮುತುವರ್ಜಿ ವಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದಲಿತರು ಮತ್ತು ಮುಸಲ್ಮಾನರು, ಅದೇ ರೀತಿ ಟೋಟಲ್ ಆಗಿ ಇರುವಂತಹ ಹಿಂದುಳಿದ ವರ್ಗ ಏನಿದೆ, ಇವರು ರಾಜಕೀಯ ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಇವರು ಕೇವಲ ಮತದಾರರಾಗಿ ಮಾತ್ರ ಗುರುತಿಸಲ್ಪಡ್ತಾ ಇದ್ದಾರೆ. ಇವರ ವೋಟ್ ಬೇಕು, ಇವರ ಮತಗಳು ಬೇಕು, ಇವರ ಅಭಿವೃದ್ಧಿ ಅಥವಾ ಇವರ ಸಾಮಾಜಿಕ ಬೆಳವಣಿಗೆ, ಇವರ ರಾಜಕೀಯ ಬೆಳವಣಿಗೆ ಅಥವಾ ಇವರಿಗೆ ಶಿಕ್ಷಣದಲ್ಲಿ ಏನಾದರೂ ಮೀಸಲಾತಿ ಕೊಡಬೇಕು, ಇದರ ಯಾವುದರ ಬಗ್ಗೆಯೂ ಕೂಡ ಯಾವುದೇ ಸರ್ಕಾರಗಳಿಗೂ ಕೂಡ ಚಿಂತೆ ಇಲ್ಲ. ಕೇವಲ ಮತ ಬ್ಯಾಂಕ್ ರಾಜಕೀಯ ಮಾತ್ರ ನಡೀತಾ ಇರುವಂತದ್ದು. ಇಲ್ಲಿಯ ಮತ ನೀಡಿದಂತಹ ಜನತೆಯ ನಿರೀಕ್ಷೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಹುಸಿ ಮಾಡಿದೆ. ಖಂಡಿತವಾಗಿಯೂ ಇವತ್ತು ಜನರು ಪರ್ಯಾಯದ ಕಡೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪರ್ಯಾಯ ಶಕ್ತಿ ಆಗ್ಲಿಕ್ಕೆ ಬೇಕಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಯತ್ನವನ್ನ ಮಾಡ್ತಾ ಇದೆ. ದೇಶಾದ್ಯಂತ ಇವತ್ತು ಬಿಜೆಪಿ ಬೆಳೀತಾ ಇರುವಂತದ್ದು ಅಥವಾ ಅಧಿಕಾರಕ್ಕೆ ಬರ್ತಾ ಇರುವಂತದ್ದು ಈ ದ್ವೇಷ ರಾಜಕೀಯದ ಮೂಲಕವೇ ಮಾತ್ರ ಆಗಿರ್ತದೆ. ಮತ್ತು ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಿಕೊಂಡು ಅಥವಾ ಪಾಕಿಸ್ತಾನದ ಹೆಸರನ್ನ ಹೇಳಿಕೊಂಡು ಇಂತಹ ಕೆಲವೊಂದು ಆಯ್ದ ವಿಚಾರಗಳನ್ನ ಬಿಟ್ರೆ ಬಿಜೆಪಿಗೆ ಇಲ್ಲಿ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಆಗ್ಲಿ ಅಥವಾ ಒಬ್ಬ ಸಮರ್ಥ ನಾಯಕನಾಗ್ಲಿ ಅಥವಾ ದೇಶದ ವಸ್ತುಸ್ಥಿತಿಯ ಬಗ್ಗೆ ಅರಿತುಕೊಳ್ಳುವಂತಹ ನೈಜ ಸಮಸ್ಯೆಗಳ ಬಗ್ಗೆ ಕಾಳಜಿ ಇರುವಂತಹ ವ್ಯವಸ್ಥೆ ಬಿಜೆಪಿ ಪಕ್ಷದಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದ ಈ ದ್ವೇಷ ಭಾಷಣಕ್ಕೆ ಅಂಕಿತ ಬೀಳುವುದು ಬಿಜೆಪಿಗೆ ದೊಡ್ಡ ರಾಜಕೀಯದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇರುವುದರಿಂದ ಅವರು ಈ ರೀತಿಯ ಪ್ರತಿಭಟನೆಗಳನ್ನ ಅದನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ.